ಪೂಜೆ ಮಾಡಿದ್ದಕ್ಕೆ 2 ಪವಾಡ ಆಗಿದೆ. ಒಂದು ಹೌದ್ರಿ. ಮಗನಿಗೆ 5 ಲಕ್ಷ ದುಡ್ಡು ಬಂದಿರೋದು, ಮತ್ತೆ ಹೌದು. ಸಣ್ಣ ಮಗ ತಂದೆ ಆಗ್ತಾ ಇರೋದು. ಇದೇ ಹೌದು. ರಾಯರ ಪವಾಡ ತಾಯಿ. ಹೌದ್ರಿ. ಖಂಡಿತಮ್ಮ. ರಾಯರ್ ಪವಾಡ ಮುಂದೆ ಪವಾಡ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾರಮ್ಮ ತಾಯಿ? ನಾವು ಲಕ್ಷ್ಮಿಕೆ ನಾಗಮ್ಮ ಅಂತಾರ. ಓಕೆ ಅಮ್ಮ, ಹೇಳಮ್ಮ ತಾಯಿ. ಏನಿಲ್ರಿ, ನಮ್ಮ ಆಸ್ಪತ್ರೆಗೆ ತೋರ್ಸಿರ ಗರ್ಭ ಚೀಲ ನಿಲ್ಲದು ಬಾಳ ತ್ರಾಸ ಐತಂತ ಹೇಳಿದ್ರಿ ಅವ್ರು. ಆ? ಗರ್ಭ ಚೀಲ ಮ್ಯಾಗ ನೀರ್ ಗುಳ್ಳಿ ಅದಾವಂತ ಹೇಳಿದ್ರು. ಹಾ ಅದು ನಿಲ್ಲದು ಬಾಳ ತ್ರಾಸ ಅಂತ ಹೇಳಿದ್ರು. ಹಾ ಹಂಗಾಗಿ ಈಗ ಒಂದ್ 20 ದಿನ ಮುಂದೆ ಕ್ಯಾಲಿಂಗ್ ಸ್ಕ್ಯಾನಿಂಗ್ ಮಾಡಿಸಿದ್ರಿ? ಮಾಡ್ಸಿದ್ವಿ. ಓಕೆ. ಅದ್ನ ಅವ್ರು ಏನಂತ ಹೇಳಿದ್ರು, ಇನ್ನು ಗುಳಿಗೆ ತಗೊಳ್ರಮ್ಮ, ಇನ್ನು 3-4 ತಿಂಗಳಾದ್ಮೇಲೆ ಹೇಳ್ತೀವಿ ಅಂದಿದ್ರು ಅವ್ರು. ಅಲ್ಲ, ಇವಾಗ ನಾನ್ ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆ 9 ವಾರ ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೀನಿ ಏನು? ತಿಳಿಸ್ಕೊಟ್ಟಿದ್ರಿ. ಅಂದ್ರೆ ಇವಾಗ ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಏನ್ ಗೊತ್ತಾಗ್ತಾ ಇಲ್ಲ ನಂಗೆ. ಪವಾಡ ಆಗಿದೆನಾ? ಪವಾಡ ಆಗೈತ್ರಿ. ಪವಾಡ ಆಗ್ಯಾರ. ಈಗ 7ನೇ ವಾರಕ್ಕ ಪವಾಡ ಆಗೈತಿ, ದೊಡ್ಡ ಪವಾಡ. ಅದು ಓಹೋ. 20 ದಿನ ಆಗೈತಿ ಕ್ಯಾಲಿಂಗ್ ಮಾಡ್ಸಿ, ಈಗ 1.5 ತಿಂಗಳು ನಿಂತೈತಿ ಅಂತ ಬಂದೈತಿ. ಅಯ್ಯೋ ನನ್ ತಾಯಿ, ಹಂಗ ಹೇಳ್ತಾ ಇದ್ದೀರಾ? ಅಂದ್ರೆ ಹ್ಮ್. ಇವಾಗ ನಿಮ್ಮ ಇದು ಯಾರ್ದು? ನಿಮ್ಮ ಮಗಂದ ಯಾರ್ದು? ಏನು ಯಾರ್ದು? ನನ್ನ ಸಣ್ಣ ಮಗಂದ್ರಿ. ಓಹೋ, ನಿಮ್ ಮಗಂದು ಇವಾಗ ಅವರು ಏನು ತಂದೆ ಆಗ್ತಾ ಇದಾರ ಅಂತ ಹೇಳ್ತಾ ಇದ್ದೀರಾ? ತಂದೆ ಆಗ್ತಿದ್ದಾರೆ ಈಗ. ಹಂಗೇಳಿ ಅಮ್ಮ. ಓಕೆ, ತಂದೆ ಆಗ್ತಿದ್ದಾರೆ. ಒಳ್ಳೇದಾಗ್ಲಿ. ಅಂದ್ರೆ ಎಷ್ಟು ವಾರ? 7ನೇ ವಾರ ಏನಮ್ಮ ತಾಯಿ ಇದು ಆಗಿರೋದು? ಹೌದ್ರಿ, ಮೊನ್ನೆ ಗುರುವಾರಕ್ಕೆ 7ನೇ ವಾರ, ತಿರುಗಿ ಶುಕ್ರವಾರ ಗೊತ್ತಾಗ್ತದ. ಓ, ಅಂದ್ರೆ ಮೊಮ್ಮಗ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣ. ಬಾಳ ಅಲ್ವಾ? ಸಂತೋಷ ರೀ ನನಗೆ. ರಾಯರ್ ಹಿಡಿದು ಬಾಳ ಪವಾಡ ಅಂತೂ ಆಗಕತ್ತೇವ್ರಿ. ಓಕೆ ಅಮ್ಮ, ಬಾಳ ಸಂತೋಷ ಬಹಳ ನಮ್ಗೆ. ಖುಷಿ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ ತಾಯಿ. ಹ್ಮ್. ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ. ಹೌದ್ರಿ. ನಾನು ಹೇಳುವುದು ಒಂದೇ. ಯಾಕಂದ್ರೆ ಇಲ್ಲಿ ನೀವೆಲ್ಲ ಹೇಳ್ತಾ ಇದ್ದೀರಾ ಗುರುಗಳು ಗುರುಗಳು ಗುರುಗಳು. ನಾನು ಅಲ್ಲಮ್ಮ, ನಾನು ನಿಮ್ಮ ಹಾಗೆ ಮನುಷ್ಯ. ನಾನು ದೇವರು ಅಲ್ಲ, ಗುರುಗಳು ಅಲ್ಲ. ನನಗೆ ಪವಾಡಗಳನ್ನು ಆಗಿರೋದನ್ನು ನಾನು ಯಾವ ರೀತಿಯಾಗಿ ವಿಧಾನವನ್ನು ಪೂಜೆ ಮಾಡೋದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ, ಅದನ್ನ ನಿಮ್ಮ ಒಟ್ಟಿಗೆ ಅನ್ಸ್ತಾ ಇದ್ದೀನಿ ಅಷ್ಟೇ ತಾಯಿ. ನಾನು ಅದನ್ನ ಅಲ್ರಿ. ಹಿಂಗ ಮಾಡಿ ನಿಮ್ಗೆ ಅನುಗ್ರಹ ಆಗತ್ತೆ. ಭಕ್ತಿಯಿಂದ ಪೂಜೆ ಮಾಡಿ. ನೀವೆಷ್ಟೋ ದೂರದಲ್ಲಿ ಇರ್ತೀರಾ, ಅಲ್ಲಿ ಹೋಗ್ಬೇಡಿ, ಇಲ್ಲಿಗೆ ಬನ್ನಿ. ರಾಯರ ಬಗ್ಗೆ ನಿಮ್ಗೆ ಪೂಜೆದ ಬಗ್ಗೆ ತಿಳಿಸ್ಕೊಡ್ತೀನಿ 9 ವಾರದ್ದು. ಅದು ನಿಮ್ಗೆ ಪವಾಡ ಆಗತ್ತೆ. ಅದೇ ಹೌದ್ರಿ. ನಾನು ಹೇಳೋದು ತಾಯಿ. ಅದಕ್ಕೆ ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ. ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಹೌದ್ರಿ. ನೋಡಿ, ನಿಮ್ಗೆ ಇದೆಲ್ಲ ಪವಾಡ ಆಗಿದೆ ಅಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ತಾಯಿ. ಇಲ್ರಿ, ನಮಗೆ ಬಾಳ ದೂರ. ನಾವ್ ಮೊನ್ನೆ ಈಗ 20 ದಿನ ಮುಂದೆ ಹೋಗಿ ಬಂದಿವಿ ಶ್ರಾವಣದಾಗ. ಅಲ್ಲಲ್ಲ, ಇವಾಗಲ್ಲ. ಇವಾಗ ಹ್ಮ್. ನಿಮ್ಮ ಕೃಷ್ಣ ಮೊಮ್ಮಗ ಬರ್ತಾನ ನೋಡಿ. ಹ್ಮ್. ಮೊಮ್ಮಗ ಬಂದ ಮೇಲೆ ಹ್ಮ್. ದಂಪತಿಗಳನ್ನಾಗ ನಿಮ್ಮ ಮಗನ್ನ, ನಿಮ್ಮ ಸೊಸೆಯನ್ನ ಮಂತ್ರಾಲಯಕ್ಕೆ ಕೊಟ್ಟು ಕಳಿಸಿ. ಹೋಗಿ ಹೌದ್ರಿ. ಬರ್ಲಿ. ಅದ್ಭುತವಾಗಿ ಪವಾಡ ಆಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇರೋದು, ಸಾವಿರ ಸಲ ಹೇಳ್ತಾ ಇದ್ದೀನಿ ತಾಯಿ, ರಾಯರ್ನ ನಂಬಿ ಅಂತ. ಇವತ್ತು ನೋಡಿ, 7ನೇ ವಾರದಲ್ಲಿ ನಿಮ್ದು ಇದು ಒಂದೇನ ತಾಯಿ ಪವಾಡ ಆಗಿರೋದು? ಮತ್ತೆ ಪವಾಡ ಆಗಿದ್ದೀನ? ಪವಾಡ 5 ಲಕ್ಷದ ದೊಡ್ಡ ಮಗಂದ ಆಗೈತ್ರಿ. 5 ಲಕ್ಷದ ಹೆಂಗೆ? 5 ಲಕ್ಷ ಅದು ಏನ್ರಿ, ಅದು 3 ವಾರ ಮಾಡಂತ ಹೇಳಿದ್ರಿ. 3 ವಾರಕ್ಕ ಅದು 5 ಲಕ್ಷದ ಆಗೈತಿ. ಅದು ಏನ್ ಆಗೈತಿ, ಹೆಂಗ್ ಬಂದೈತಿ ಅಂತ ಗೊತ್ತಿಲ್ರಿ ಅದು. ಅಂದ್ರೆ ಇದು 2ನೇ ಪವಾಡ ಆಗ್ತಾ ಇರೋದು ನಿಮ್ಗೆ? ಇದು 2ನೇ ಪವಾಡ ರೀ ಇದು. ಯಾವ ಊರ್ ತಾಯಿ ನಿಮ್ದು? ನಮ್ಮದು ಇಲ್ಲಿ ಕೊಟ್ಟೂರ್ ಹತ್ರ ಲಕ್ಷ್ಮಿಕೇರಿ ಅಂತ್ರಿ ಇದು. ಓಕೆ, ಅದು 5 ಲಕ್ಷದ ಹೇಳಿದ್ರಲ್ಲ, ಅದನ್ನ ಪವಾಡ ಅದನ್ನ ರೆಕಾರ್ಡ್ ಮಾಡಿದೀನಾ? ಮಾಡಿದ್ರಿ, ಅಲ್ಲ ಮಾಡಿರಿ, ಅದು ಐತಿ ಎಲ್ಲ ಬಿಟ್ಟಿರಿ ನೋಡ್ರಿ, ರೆಕಾರ್ಡ್ ಓಕೆ ಐತಿ. ಅಮ್ಮ, ಓಕೆ ಓಕೆ. ಓ, 5 ಲಕ್ಷದ್ದು ಬಂದಿರೋದು ಇವತ್ತಿಗೂ ಗೊತ್ತಿಲ್ಲ ನಿಮ್ಮ ಮಗನಿಗೆ? ಗೊತ್ತಿಲ್ರಿ ನಮಗೆ. ಓಕೆ ಓಕೆ, ಒಳ್ಳೇದಾಗ್ಲಿ ತಾಯಿ. ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಮಗ? ದೊಡ್ಡ ಮಗ ಇಲ್ಲೇ ತಕೊಂಡ್ರಿ ಸರ್. ಈಗ ಅವನು ತಹಸೀಲ್ದಾರ್ ಎಷ್ಟ್ ಮಾಡ್ರಿ ಹಿಡಿವಲ್ರಿ. ಅದ್ ಒಂದು ನಮ್ಮಪ್ಪ ನನ್ನ ತಂದೆ ರಾಯರ್ ಗೆಲ್ಸಿ ಕೊಡ್ಬೇಕಂದ್. ಖಂಡಿತ ತಾಯಿ, ಚಿಂತಿಸಬೇಡಮ್ಮ. ನಮ್ಮ ಹ್ಮ್. ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ, ಹೌದ್ರಿ. ರಾಯರ್ ಇರುವುದು ಸತ್ಯ. ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ರು ನಾವು ರಾಯರ ಮಕ್ಕಳು ತಾಯಿ, ಹೌದ್. ಭಕ್ತಾದಿಗಳಲ್ಲ. ರಾಯರು ನೀವೇ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಹೌದು. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಹ್ಮ್. ಖಂಡಿತ ಒಳ್ಳೇದಾಗ್ಲಿ. ಇದು ಎಷ್ಟನೇ ವಾರ ಆಯ್ತು ತಾಯಿ ಇವಾಗ ನೀವು ಪೂಜೆ ಮಾಡ್ತಾ ಇರೋದು? ಈಗ 7ನೇ ವಾರ ಆತ್ರಿ. ದೊಡ್ಡ ಮಗಂದ್ ಇದ್ ಮಾಡಕ್ ನೀವ್ ಹೇಳ್ಕೊಟ್ರದು. ಹ್ಮ್. ಈಗ 7ನೇ ವಾರಕ್ಕ ಇದು ಮನ್ಯಾಗ ಈ ಸಣ್ಣ ಮಗಂದ ಆಗೈತಿ. ದೊಡ್ಡ ಮಗಂದ ಪವಾಡ ಹೇಳ್ಕೊಟ್ಟದ್ ನೀವು. ಹಾ ಹಾ ಹಾ. ಈಗ ಸಣ್ಣ ಮಗಂದ ಆಗೈತ್ರಿ. ಈಗ ದೊಡ್ಡ ಮಗನ್ ನಿನ್ನೆ ಆಫೀಸಿಗೆ ಅವ್ನ ತಹಸೀಲ್ದಾರ್ ಹಿಡಿವಲ್ರಿ. ಅದ್ ಒಂದು ಪವಾಡ ಮಾಡಿ ಕೊಡ್ಬೇಕ್ ರಾಯರ್. ರಾಯರ್ ಮಾಡ್ತಾರೆ. ಹ್ಮ್. ರಾಯರ್ನ ನಂಬಿ ನೀವು ಪೂಜೆ ಮಾಡ್ತಾ ಇದ್ದೀರಾ. ನಿಮ್ಗೆ ಯಾವತ್ತು ಸೋಲಿಲ್ಲ ತಾಯಿ. ಖಂಡಿತ ಇಲ್ರಿ. ಒಳ್ಳೇದಾಗುತ್ತೆ.
ಹ್ಮ್. ಈಗೇನ್ ಪೂಜೆ ಮಾಡೋದು ನೋಡಿ, ಇಷ್ಟಕ್ಕೆ ಅನುಗ್ರಹ ಆಯ್ತು ಅಂತಂದು ನಿಲ್ಲಿಸಬಾರದು. ನೋಡಿ, ಇವತ್ತು ನಿಮ್ಮ ಮಗ ಸಿಹಿ ಸುದ್ದಿಯನ್ನು ಹೇಳ್ತಾ ಇದಾರೆ. ನೀವು ಆದಷ್ಟು ಬೇಗ ಈ ಮೊಮ್ಮಗನ್ನ ಕರೆದುಕೊಂಡು ಎತ್ಕೊಂಡು ಮುದ್ದಾಡ್ಬೇಕು ನೀವು. ಅದೇ ಹೌದ್ರಿ. ತಾಯಿ, ಅದೇ ಯಾಕಂದ್ರೆ ತಾಯಿಂದಿರ ಆಸೆ, ಆಸೆ ಅಂದ್ರೆ ಅದು ಒಂದೇ ತಾಯಿ. ನನಗೂ ಹೌದ್ರಿ. ಮೊಮ್ಮಗ ಬರ್ಬೇಕು, ನನ್ನ ಮಗನ್ನ ಎತ್ಕೊಂಡು ನಾನು ಒಂಥರ ಮುದ್ದಾಡ್ಬೇಕು ಅನ್ನೋ ಒಂದು ಭಾವನೆಯಿಂದ ನೀವು ಖುಷಿಯಿಂದ ಕಾಡ್ತಾ ಇರ್ತೀರ ತಾಯಿ. ಅದು ಹೌದ್ರಿ. ಅತಿ ಶೀಘ್ರದಲ್ಲೇ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನಿಮ್ಗೆ ಹ್ಮ್. ಅನುಗ್ರಹ ಆಯ್ತು ಅಂತಂದು ಇಲ್ಲಿಗೆ ನಿಲ್ಲಿಸಬೇಡಿ. ಇಲ್ರಿ. ನೀವು ಮನುಷ್ಯರನ್ನ ನಂಬಬೇಡಿ, ಇಲ್ಲ ಮನುಷ್ಯರ ರೀ. ಪಾದ ಹಿಡಿಬೇಡಿ. ನೀವು ಹೌದ್ರಿ. ಹಿಡಿಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿಬೇಕು ತಾಯಿ. ಹೌದ್ರಿ. ಅವಾಗ್ಲೇ ನಿಮಗೆ ಅದ್ಭುತವಾಗಿ ಪವಾಡಗಳಾಗತ್ತೆ ತಾಯಿ. ಹ್ಮ್. ಇದು ಒಂದ್ ಮೂವರ್ಗಾರ ಊಟ ಕೊಡ್ಬೇಕಂತ ಮಾಡೀನ್ರಿ. ತನ್ನ ರಾಯರ್ ಪ್ರಸಾದ ಮೇಲೆ ಹಾ ತಾಯಿ. ಅದನ್ನ ಕೊಟ್ಟು ಬರ್ಬೇಕ, ಗುರುವಾರ ಆಗ್ಲಿ ಸೋಮವಾರ ಆಗ್ಲಿ ಅನ್ಕಂದಿನಿ. 5 ಜನಕ್ಕೆ ಕೊಡು ತಾಯಿ. 5 ಜನಕ್ಕೆ, 9 ಜನಕ್ಕಾದ್ರೂ ಕೊಡ್ಬೋದು, 5 ಜನಕ್ಕಾದ್ರೂ ಕೊಡ್ಬೋದು. 5 ಹ್ಮ್ ಜನಕ್ಕೆ ಹ್ಮ್ ಕೊಡು ತಾಯಿ. ಹ್ಮ್ ವಯಸ್ಸಾಗಿರುತ್ತಲ್ವಾ, ಹ್ಮ್. ವಯಸ್ಸಾದಂತ ವ್ಯಕ್ತಿಗಳು ಎಲ್ಲಿ ಕುತ್ಕೊಂಡಿರ್ತಾರೆ ನೋಡಿ, ಅಂತವ್ರಿಗೋಗಿ ಅದು ನಾವು, ಯಾಕಂದ್ರೆ ಕೊಟ್ಟಿದ್ದೇ ಗುರು ರಾಘವೇಂದ್ರ ಸ್ವಾಮಿಯವರು. ನಾವು ಹೌದ್ರಿ. ಇದನ್ನ ನಾನ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಡ್ಬಾರ್ದು, ಇದು ರಾಯರ ಇಲ್ಲ. ಪ್ರಸಾದ ಅಂತ ಹೇಳಿಕೊಡಿ ತಾಯಿ. ಅವಾಗ ಹೌದು. ಖಂಡಿತ ನಿಮ್ಗೆ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗತ್ತೆ. ಯಾಕಂದ್ರೆ ಹ್ಞೂ. ಹಸುದು ಬಂದಂತ ವ್ಯಕ್ತಿಗಳನ್ನ ಹೊಟ್ಟೆ ತುಂಬಿಸೋದ್ರಿಂದ ನಮ್ ಹೌದು. ಜೀವನನೇ ಪವಾಡ ಆಗುತ್ತೆ ತಾಯಿ. ಹೌದು. ಇದು ಒಂದ್ ಸಣ್ಣ ಮಗಂದ್ ಒಂದ್ ಸ್ವಲ್ಪ ಬೋರ್ ಹಾಕ್ಸೋದ್ ಬಾಳ ಆಸೆ ಐತ್ರಿ. ಒಂದ್ ಸ್ವಲ್ಪ ಅದನ್ನ ಒಂದಿಟ್ ಹೇಳ್ಕೊಡ್ಬೇಕ್ರಿ ನೀವು. ನೋಡಿ ತಾಯಿ, ಇವಾಗ 7 ವಾರ ಆಗಿದೆ ನಿಮ್ದು. 7ನೇ ಹ್ಮ್. ವಾರದಲ್ಲಿ ಇಷ್ಟು, 3ನೇ ವಾರದಲ್ಲಿ ಒಂದು ಅದ್ಭುತವಾಗಿ ಪವಾಡ ಆಯ್ತು, 7ನೇ ಹೌದು. ವಾರದಲ್ಲಿ ಅದ್ಭುತವಾಗಿ ಪವಾಡ ಆಯ್ತು. ಆದ್ರೆ ಹೌದು. ಈ 9 ವಾರ ನೀವು ಕಂಪ್ಲೀಟ್ ಮಾಡಿ. ಹ್ಮ್. ಕಂಪ್ಲೀಟ್ ಮಾಡಿದ ಮೇಲೆ ನೀವು ಶೀಘ್ರದಲ್ಲಿ 9 ವಾರ ಆದ್ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ನಿಮ್ಗೆ ಇನ್ನೂ ಒಂದು ಪವಾಡ ಆಗತ್ತೆ ತಾಯಿ. ಹ್ಞೂನ್ರಿ. ನನಗ್ ಒಂದ್ ಸ್ವಲ್ಪ ಆರಾಮಾಗದ್ ಹೇಳ್ಕೊಡ್ರಿ. ಒಂದ್ ಸ್ವಲ್ಪ ಬಾಳ ನನಗೆ ಹಿಂಸೆ ಆಗ್ಬಿಡೈತಿ ಇಷ್ಟ್ ಮಾಡಿದ್ರುನು. ಖಂಡಿತ ನನ್ನ ತಾಯಿ. ನೋಡಿ, ಇವಾಗ 2 ಪವಾಡ ಹಂತ ಹಂತವಾಗಿ ಮಾಡ್ತಾ ಇರ್ತಾರೆ ಪವಾಡಗಳನ್ನು. ನಾವು ಹೌದು. ರಾಯರ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೋಬಾರ್ದು. ರಾಯರು ನಮ್ಗೆ ಇಲ್ರಿ. ಅನುಗ್ರಹ ಮಾಡೇ ಮಾಡ್ತಾರೆ. ಆ ಹೌದ್ರಿ. ನಂಬಿಕೆ, ತಾಳ್ಮೆ ಇವೆರಡೂ ನಿಮ್ಮಲ್ಲಿ ತಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಖಂಡಿತ ನಿಮ್ಮನ್ನ ಕೈ ಹಿಡಿತಾರೆ ತಾಯಿ. ಹೌದ್ರಿ. ಅದಕ್ಕೆ ಹ್ಮ್. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಹ್ಞೂನ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ರಾಯರಿದ್ದಾರೆ. ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್. ಜೈ ಜೈ ಶ್ರೀರಾಮ್. ನೋಡಿ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ 2 ಪವಾಡ ಆಗಿದೆ. ಒಂದು, ಹೌದ್ರಿ. ಮಗನಿಗೆ 5 ಲಕ್ಷ ದುಡ್ಡು ಬಂದಿರೋದು, ಮತ್ತೆ ಹೌದು. ಸಣ್ಣ ಮಗ ತಂದೆ ಆಗ್ತಾ ಇರೋದು. ಇದೇ ಹೌದು. ರಾಯರ ಪವಾಡ ತಾಯಿ. ಹೌದ್ರಿ. ಖಂಡಿತ ಮಾವು. ರಾಯರ್ ಪವಾಡ ಮುಂದೆ ಪವಾಡ ರೀ.